ಎಲ್ಲರಿಗೆ ತಿಂದ್ವಿ ಸರ್. ತಿಂದ್ವಿ ಸರ್. ಆಯ್ತು ಸರ್. ಚೆನ್ನಾಗಿದೆ ಸರ್. ಸರ್ ನೀವು ಸ್ವಲ್ಪ ಒಂದು ವೀಕ್ ನಾವು ಕುತೂಹಲಕಾರಿ ಆಸಕ್ತಿದಾಯಕ ಪಾಠ ಕಡೆ ತಿಳ್ಕೊಳ್ಳೋಣ. ಪಾಠ ತಿಳ್ಕೊಳ್ಳೋದು ಹೋಗೋಕ್ಕಿಂತ ಮುಂಚೆ ನಾನು ಚಿಕ್ಕ ರೂಪದಲ್ಲಿ ಕಥೆ ರೂಪದಲ್ಲಿ ಹೇಳ್ತೀನಿ. ಆ ಕಥೆ ಎಲ್ಲರೂ ಆಲಿಸಬೇಕು, ಗಮನದಿಂದ ಕೇಳಿದೆ. ಇಂದು ನಾವು ನಾಗರಿಕ ಸಮಾಜದಲ್ಲಿ ಎಲ್ಲರೂ ವಾಸ ಮಾಡ್ತೀವಿ, ಹೌದು ತಾನೆ? ಹೌದು ಸರ್. ನಾಗರಿಕ ಸಮಾಜದಲ್ಲಿ ವಾಸ ಮಾಡ್ಕೊಂಡು ನಾವೆಲ್ಲರೂ ಮಾನವ ಮನುಷ್ಯರಾದ ನಾವೆಲ್ಲರೂ ಒಡನಾಟದಿಂದ ಒಗ್ಗಟ್ಟಿನಿಂದ ಸಮಾಜದಲ್ಲಿ ಒಂದು ಬದುಕನ್ನು ಸಾಗಿಸ್ತೀವಿ. ಒಡನಾಟದಿಂದ ಸಮಾಜದಲ್ಲಿ ಬದುಕನ್ನು ಸಾಗಿಸ್ತಿರುವಂಥ ನಾವು ಪ್ರತಿಯೊಬ್ಬರು ಈಗ ಕುಟುಂಬ ಇದೆ, ಸಮಾಜ ಇದೆ ಮತ್ತು ದೇಶ ವಿದೇಶ ಇದೆ. ಎಲ್ಲರೂ ದೇಶ ಸಮಾಜ ಕುಟುಂಬದಿಂದ ಹೊಂದಾಣಿಕೆಗಿಂತ ಉಪಯೋಗ ಪಡ್ಕೊಳ್ತಿರ್ತಾನೆ. ಹೌದು ಸರ್. ನಿಮ್ಮ ನೆರೆಹೊರೆಯ ಕುಟುಂಬದ ಜೊತೆ, ನಿಮ್ಮ ಸಮಾಜ ಜೊತೆ, ನಿಮ್ಮ ಶಿಕ್ಷಕರು, ನಿಮ್ಮ ಸಮುದಾಯ ಶಾಲೆಗೆ ಸಂಬಂಧ ಹೊಂದಿದ್ದೀರಿ ಮತ್ತು ಅದರಿಂದ ಉಪಯೋಗ ಪಡ್ಕೊಳ್ತಿರ್ತಾನೆ. ನೀವು ಪಡ್ಕೊಳ್ತಿದ್ದೀರಾ ಅಂದರೆ ಎಲ್ಲರೂ ಈ ಒಂದರ ಒಂದು ರೀತಿ ಅವಲಂಬಿತವಾಗಿದ್ದೀವಿ. ನಾವು ಒಂದು ಸಮಾಜ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ನೆರೆಹೊರೆಯ ರಾಷ್ಟ್ರಗಳಲ್ಲಿ ಕೂಡ ನಾವು ಅವಲಂಬಿತವಾಗಿದ್ದೀವಿ. ಅವಲಂಬಿತವಾದ ಸಂದರ್ಭದಲ್ಲಿ ನಾವು ಯಾಕೆ ಅವಲಂಬಿತವಾಗಿದ್ದೀವಿ? ಇನ್ನೊಬ್ಬರ ಮೇಲೆ, ಕುಟುಂಬದ ಮೇಲೆ ಆಗಿರ್ಬೋದು, ರಾಷ್ಟ್ರದ ಮೇಲೆ, ಇನ್ನೊಂದು ರಾಷ್ಟ್ರಗಳ ಮೇಲೆ ಯಾಕೆ ಅವಲಂಬಿತವಾಗಿದ್ದೀವಿ? ಯಾಕಂದ್ರೆ ನಮ್ಮ ಸ್ವಾಯತ್ತಾಸಕ್ತಿಗಳು, ನಮ್ಮ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳಬೇಕಾಗಿ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿದ್ದೀವಿ. ನಮ್ಮ ಹಿತಾಸಕ್ತಿಗಳೇನು? ನಮ್ಮ ಜೀವನ ಸುಧಾರಣೆ ಆಗಿರ್ಬೋದು, ನಮ್ಮ ಆರ್ಥಿಕ ಲಾಭ ಆಗಿರ್ಬೋದು, ನಮ್ಮ ವಹಿವಾಟುಗಳಾಗಿರ್ಬೋದು, ಸಾಮಾಜಿಕ ಸಂಪರ್ಕವಾಗಿರ್ಬೋದು, ರಾಷ್ಟ್ರೀಯ ಹಿತಾಸಕ್ತಿಗಳಾಗಿರ್ಬೋದು, ಬೆಳೆಯುವುದಕ್ಕೆ ಆರ್ಥಿಕ ಲಾಭ ವಹಿವಾಟು ಮುಂತಾದವುಗಳ ಸಂಬಂಧವಾಗಿ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿದ್ದೀವಿ. ಅವಲಂಬಿತವಾದಂಥ ನಾವು ಸಂಬಂಧ ಹೊಂದಿದ್ದೀವಿ ಇತರ ರಾಷ್ಟ್ರಗಳಾಗಿರ್ಬೋದು, ಇತರ ವ್ಯಕ್ತಿ ಸಮಾಜದಲ್ಲಿ. ಹಾಗಾದರೆ ಅವಲಂಬಿತವಾದ ಸಂಬಂಧಪಟ್ಟಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕೇಳ್ತೀನಿ, ನೀವು ಉತ್ತರಿಸ್ತಾ ಹೋಗ್ಬೇಕು. ಯಾರಿಗೆ ಉತ್ತರ ಕೈ ಎತ್ತಬೇಕು ನಾನು ಹೇಳ್ತೀನಿ, ಅವ್ರಿಗೆ ಅವ್ರು ಹೇಳ್ಬೇಕು, ಆಯ್ತಾ? ಇಂದು ನಾಗರಿಕ ಸಮಾಜದಲ್ಲಿ ವಾಸ ಮಾಡ್ಕೊಂಡು ನಾವು ಯಾವುದರ ಮೇಲೆ ಅವಲಂಬಿತವಾಗಿದೆ? ನಮ್ಮ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳಬೇಕಾಗಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ಕುಟುಂಬದ ಯಾವ್ದ ಮೇಲೆ? ಕುಟುಂಬದ ಮೇಲೆ ಅವಲಂಬಿತವಾಗಿರ್ತೀವಿ. ಆದರೆ ಮತ್ತೊಂದು ನಮ್ಮ ದೇಶ ಇತರ ದೇಶಗಳಲ್ಲಿ ಕೂಡ ಅವಲಂಬಿತವಾಗಿದೆ. ಅವು ಯಾವ ದೇಶಗಳು ಅಂತ ಹೇಳ್ಬೋದಾ? ರಾಷ್ಟ್ರೀಯ ಹಿತಾಸಕ್ತಿ ಕಾಯ್ದುಕೊಳ್ಳೋದಾಗಿ, ವ್ಯಾಪಾರ ಸಂಬಂಧ ಹೊಂದುವುದಕ್ಕಾಗಿ ಯಾವ ಇತರ ರಾಷ್ಟ್ರಗಳೊಂದಿಗೆ ಅವಲಂಬಿತವಾಗಿದೆ? ಚೀನಾ, ಅಮೇರಿಕಾ, ಜಪಾನ್, ರಷ್ಯಾ, ಮುಂತಾದ ಚೀನಾ. ಹಾಗಾಗಿ ನಮ್ಮ ದೇಶ ಭಾರತ, ನಮ್ಮ ದೇಶ ಭಾರತ, ಇಂಡಿಯಾ. ಭಾರತ ಈಗೆಲ್ಲ ಹೇಳಿದ್ವಿ. ಭಾರತ ಯಾವ ಕೆಲವೊಂದು ರಾಷ್ಟ್ರಗಳಿಗೆ ಅವಲಂಬಿತವಾಗಿದೆ. ಆ ಒಂದು ರಾಷ್ಟ್ರಗಳಿಗೆ ಏನಂತ ಕರಿತೀವಿ ನಾವು? ಆ ರಾಷ್ಟ್ರಗಳ ಮೇಲೆ ನಾವು ಅವಲಂಬಿತವಾಗಿದ್ದೀವಿ. ಯಾವ ರೀತಿ ವ್ಯಾಪಾರ ಆಗಿರ್ಬೋದು, ಮುಂತಾದ ಒಂದು ಅಂಶಗಳ ಅವಲಂಬಿತವಾಗಿದೆ. ಆ ರಾಷ್ಟ್ರಗಳಿಗೆ ನಾವು ಏನಂತ ಕರಿತೀವಿ? ನೆರೆಹೊರೆಯ ಮತ್ತೆ ಇನ್ನೊಂದು ನೆರೆಹೊರೆ, ನೆರೆಹೊರೆ, ಅನ್ಯ ರಾಷ್ಟ್ರ, ವಿದೇಶಿ ರಾಷ್ಟ್ರ.
ಮಕ್ಕಳೇ, ನಾವು ಮುಂದಿನ ತರಗತಿಯಲ್ಲಿ ಅನ್ಯ ರಾಷ್ಟ್ರದೊಂದಿಗೆ ಭಾರತದ ಸಂಬಂಧ ಎಂಬ ಘಟಕವನ್ನು ತಿಳಿದುಕೊಳ್ಳೋಣ. ಅನ್ಯ ರಾಷ್ಟ್ರದ ಭಾರತ ಸಂಬಂಧ ತಿಳ್ಕೊಳ್ಳೋಣ. ಹಾಗಾದ್ರೆ ನಾವು ಪ್ರಪಂಚವನ್ನು ಒಂದು ವಿಶ್ವ ಕುಟುಂಬ ಅಂತ ಕರೀತೇವೆ. ನಿರ್ಮಾಣಗಳಲ್ಲಿ ಪ್ರಪಂಚವನ್ನು ವಿಶ್ವ ಕುಟುಂಬ ಅಂತ ಕರೀತಾ ಹೋದರೆ ನಾವು ನಮ್ಮ ರಾಷ್ಟ್ರವು ಒಂದು ನಂಬಿಕೆ ಹೊಂದಿದೆ. ಏನಪ್ಪ, ಯಾವ ಒಂದು ವಿಚಾರ ನಂಬಿಕೆ ಹೊಂದಿದೆ? ವಸುಧೈವ ಕುಟುಂಬಕಂ ಎಂಬ ಒಂದು ಸಂಸ್ಕೃತದ ಒಂದು ಶ್ಲೋಕದ ಮೇಲೆ ಅವಲಂಬಿತವಾದಂತಹ ರಾಷ್ಟ್ರ. ಈ ಒಂದು ನಂಬಿಕೆ ಮೇಲೆ ನಾವು ಅವಲಂಬಿತವಾಗಿದ್ದೇವೆ. ವಸುಧೈವ ಕುಟುಂಬಕಂ ಅಂದ್ರೆ ವಿಶ್ವ ಒಂದು ಕುಟುಂಬ ರೀತಿ ಇರ್ತದೆ. ನಾವೆಲ್ಲರೂ ಒಂದೇ ಕುಟುಂಬ ಎಂಬ ಒಂದು ಆದರ್ಶ ಅಥವಾ ಮೌಲ್ಯವನ್ನು ಹೊಂದಿ ನಾವು ಇತರ ರಾಷ್ಟ್ರಗಳೊಂದಿಗೆ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಸಾಮರಸ್ಯದಿಂದ ನಾವು ಇಂದು ನಮ್ಮ ಒಂದು ಏನು ಅಭಿಪ್ರಾಯಗಳನ್ನು, ಒಂದು ಮೌಲ್ಯಗಳನ್ನು, ಆದರ್ಶಗಳನ್ನು ಎತ್ತಿ ಹಿಡಿತಾ ಇದ್ದೀವಿ. ಏನಪ್ಪಾ, ಈಗ ಈ ಪ್ರಸ್ತುತ ದಿನಗಳಲ್ಲಿ ನಾವು ನಮ್ಮ ರಷ್ಯಾ ಯುದ್ಧಗಳನ್ನು ನೋಡ್ಬೋದು, ಮತ್ತೆ ಗಾಜಾ ಮತ್ತು ಇಸ್ರೇಲ್ ಯುದ್ಧಗಳನ್ನು ನೋಡ್ತೇವೆ, ಪ್ರಸ್ತುತ ನಡೀತಾ ಇದ್ದಾರೆ. ಇವುಗಳಿಗೆ ನಾವು ಏನ್ ಮಾಡ್ತೀವಿ? ಸಪೋರ್ಟ್ ಮಾಡ್ತಿದ್ವಾ? ಬೆಂಬಲ ನೀಡ್ತಿದ್ವ? ಯುದ್ಧಕ್ಕಾಗಿ ನಮ್ಮ ದೇಶ ಯಾವ ಬೆಂಬಲ ನೀಡುತ್ತಾ? ಇಲ್ಲ, ನೀಡೋದಿಲ್ಲ. ನಮ್ಮ ದೇಶವನ್ನು ಶಾಂತಿಯನ್ನು ಕಾಯ್ದುಕೊಳ್ಳಿ ನಮ್ಮ ರಾಷ್ಟ್ರ ಬೆಂಬಲಿಸುತ್ತೆ. ಅವರು ಶಾಂತಿಗಾಗಿ ನಮ್ಮ ರಾಷ್ಟ್ರ ಸದಾ ಬೆಂಬಲಿಸುತ್ತೆ. ಶಾಂತಿಗಾಗಿ ಬೆಂಬಲಿಸ್ತಾ ಇರುತ್ತೆ ಸದಾ. ಈಗ ಹೇಳಿದಲ್ಲ, ಅದು ಪರಿಚಯ. ಈ ಮುಂದಿನ ನೋಡ್ತಾ ಹೋದರೆ ಭಾರತ ಮತ್ತು ಪಾಕಿಸ್ತಾನ ಯಾವ ರೀತಿ ಸಂಬಂಧ ಹೊಂದಿದೆ ಎಂದು ತಿಳ್ಕೊಳ್ಳೋಣ. ಭಾರತ ಮತ್ತು ಪಾಕಿಸ್ತಾನ ಹೊಂದಿರುವ ಸಂಬಂಧ. ಮಕ್ಕಳೇ, ಪಾಕಿಸ್ತಾನವನ್ನು ರಾಷ್ಟ್ರ ಇದೆ, ನಿಮಗೆಲ್ಲ ಗೊತ್ತಿದೆಯಾ? ಪಾಕಿಸ್ತಾನವನ್ನು ರಾಷ್ಟ್ರ ಯಾವ ರೀತಿಯಾಗಿ ಉದಯವಾಯಿತು ಮತ್ತು ಅದರ ಜೊತೆಗೆ ನಮ್ಮ ಭಾರತ ದೇಶದ ಸಂಬಂಧ ಯಾವ ರೀತಿಯಾಗಿ ಇದೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ. ಪಾಕಿಸ್ತಾನ ಅನ್ನೋ ರಾಷ್ಟ್ರ ಯಾವಾಗ ವಿಭಜನೆ ಆಯಿತು ಅಂದರೆ 1947 ಆಗಸ್ಟ್ 17 ಭಾರತದಿಂದ ವಿಭಜನೆ ಆದ ರಾಷ್ಟ್ರ ಪಾಕಿಸ್ತಾನ. ಈ ಪಾಕಿಸ್ತಾನವು ನಮ್ಮ ದೇಶದೊಂದಿಗೆ ಸಮಾನ ಭೌಗೋಳಿಕ ಸಾಮೀಪ್ಯ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳು, ಆರ್ಥಿಕ ಲಾಭ, ಗಡಿ ಭದ್ರತೆ, ವಿಭಜಿತ ಕಾಶ್ಮೀರ ಎಲ್ಲ ಸಮಸ್ಯೆಗಳನ್ನು ಹೊಂದಿರ್ತಕ್ಕಂಥ ಪಾಕಿಸ್ತಾನ ನಮ್ಮ ದೇಶದಲ್ಲಿ ಯಾವ ರೀತಿಯಾದಂಥ ಶಾಂತಿಯುತವಾದ ಸಹಕಾರಯುತವಾದ ಸಂಬಂಧವನ್ನು ಹೊಂದಿಲ್ಲ. ಸದಾ ಅದು ಏನು ಮಾಡ್ತಿರುತ್ತೆ? ಕುತಂತ್ರಿ ಪಾಕಿಸ್ತಾನ ಅದು ಯಾವುದೇ ಒಂದು ರೀತಿಯಾದಂಥ ಯುದ್ಧಕ್ಕೆ ಪ್ರಚೋದನೆ ನೀಡ್ತಾ ಇರುತ್ತೆ. ಯಾವ ರೀತಿಯಾಗಿ ಈಗ ನೋಡ್ತಾ ಇದ್ದೀವಿ. ಮೊನ್ನೆ ಆಪರೇಷನ್ ಸಿಂಧು ಅಂತ ಹೇಳಿ ನಾವು ಏಪ್ರಿಲ್ 22 ಪಹಲ್ಗಾಮ್, ಭಾರತದ ಒಂದು ರಾಜ್ಯವಾದಂಥ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದು ಪಹಲ್ಗಾಮ್ ಅಂತ ಹೇಳಿದ್ದು ಒಂದು ನೈಸರ್ಗಿಕ ತಾಣದ ಒಂದು ಪ್ರವಾಸೋದ್ಯಮ ಕೇಂದ್ರ. ಅಲ್ಲಿ ಏನಾಯಿತು? ಪಾಕಿಸ್ತಾನದ ಭಯೋತ್ಪಾದಕ ಸಂಘದ ಭಯೋತ್ಪಾದಕರನ್ನು ಅಟ್ಯಾಕ್ ಮಾಡಿದ್ರು. ಪಹಲ್ಗಾಮ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅಲ್ಲಿ ಎಷ್ಟು ಜನ ತಿಳ್ಕೊಂಡು ಬಂದಿದ್ದಾರೆ? 26 ಜನ ನಮ್ಮ ದೇಶೀಯ ಪ್ರಜೆಗಳು ಮತ್ತು ತೀರ್ಕೊಂಡು ಸ್ಥಾಪನಾದ. ಅದೇ ರೀತಿಯಾಗಿ ಪಾಕಿಸ್ತಾನ ಯಾವ ರೀತಿ ಪ್ರಚೋದನೆ ನೀಡುತ್ತದಪ್ಪ ಅಂದರೆ, ಪಾಕಿಸ್ತಾನ ಭಯೋತ್ಪಾದನೆ ಆಗಿರ್ಬೋದು, ಗಡಿ ಸಂಬಂಧಿಸಿದಂತೆ ಅನೇಕ ತ್ಯಾಜ್ಯಗಳನ್ನು ನೀಡ್ತಾ ಇರ್ತದೆ. ಯಾವಾಗಲೂ ದೊಡ್ಡ ಬೆದರಿಕೆಗಳನ್ನು ಕೊಡ್ತಾ ಇರ್ತದೆ.
ನಮ್ಮ ಹತ್ರ ಹಣವಸ್ತು ಇದೆ, ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ, ನಾವು ನಿಮಗೆ ಅವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಹಣವಸ್ತುಗಳನ್ನ ವಿಶೇಷಗಳನ್ನು ದಾಳಿ ಮಾಡ್ತೀವಿ ಅಂತ ಯಾವಾಗಲೂ ನಮಗೆ ಜಗತ್ತಿಗೆ ಆಗ್ತಾನೆ ಇರುತ್ತೆ. ಆದರೆ ಭಾರತ ಮಾತ್ರ ಯಾವ ರೀತಿಯಾದಂಥ ಉತ್ತರ ಬರೋದೇ ಇಲ್ಲ. ಯಾವ ಬರಬೇಕು ಅವಾಗ ಬರುತ್ತೆ. ಶಾಂತಿಯುತ ಸಂಬಂಧ ನಾವು ಪಾಕಿಸ್ತಾನದೊಳಗೆ ಹೊಂದಬೇಕಂತ ಹೇಳ್ತೀವಿ, ಆದರೆ ಪಾಕಿಸ್ತಾನ ನಮಗೆ ಒಂದೇ ಸಹಕಾರ ಮಾಡೋದೇ ಇಲ್ಲ. ಯಾವ ರೀತಿಯಾಗಿ ವಿದೇಶಿ ವ್ಯಾಪಾರ ಪಾಕಿಸ್ತಾನದೊಳಗೆ ನಮಗೆ ವ್ಯಾಪಾರ ಆಗಿರ್ಬೋದು, ವಹಿವಾಟಾಗಿರ್ಬೋದು, ಆರ್ಥಿಕ ಲಾಭ ಆಗಿರ್ಬೋದು ಮುಂತಾದವಾಗಿ ಒಂದಕ್ಕಂತ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಪಾಕಿಸ್ತಾನ ಮತ್ತೆ ನಮ್ಗೆ ವಿರುದ್ಧವಾಗಿ ಯುದ್ಧಕ್ಕೆ ಪ್ರಚೋದನೆ ಮಾಡಂಗೆ ಇರುತ್ತೆ. ಮಾಡ್ತಾ ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ, ಸಮಸ್ಯೆಗಳು ನಿರ್ಮಾಣ ಆಗುತ್ತೆ, ರಾಜತಾಂತ್ರಿಕ ಸಮಸ್ಯೆಗಳಾಗುತ್ತೆ. ಆದ ಸಂದರ್ಭದಲ್ಲಿ ಏನಾಗುತ್ತೆ, ಬಿಕ್ಕಟ್ಟಾಗುತ್ತೆ, ಅಂತಾರಾಷ್ಟ್ರೀಯ ಬಿಕ್ಕಟ್ಟಾಗಿರ್ಬೋದು. ಈಗ ಪಾಕಿಸ್ತಾನ ಭಾರತ ಈಗ ಸಂಬಂಧ ಉತ್ತಮವಾಗಿಲ್ಲ.